ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ರಿಯಲ್ಮಿ ವೈರ್ಲೆಸ್ ಬಡ್ಸ್ನ ಒಂದು ಕಂಪ್ಲೀಟ್ ರಿವ್ಯೂ. ಇದನ್ನು ನಾನು ಒಂದು ತಿಂಗಳು ಮುಂಚೆ ಪರ್ಚೇಸ್ ಮಾಡಿದ್ದೆ. ಯಾರಾದರೂ ಅದರ ಅನ್ಬಾಕ್ಸಿಂಗ್ ವಿಡಿಯೋ ನೋಡಬೇಕಂದ್ರೆ ಮೇಲೆ ಕಾಣ್ತಿರೋ ಐ ಕಾರ್ಡಲ್ಲಿ ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದಾಗುತ್ತೆ. ಫ್ರೆಂಡ್ಸ್, ಇದನ್ನು ನಾನು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ 5 ರಿಂದ 6 ಪಾಯಿಂಟ್ನ ಹೇಳ್ತೀನಿ, ಇದನ್ನು ಯಾಕೆ ನಾವು ಪರ್ಚೇಸ್ ಮಾಡಬೇಕು ಅಂತ. ಸೊ ನಿಮ್ಮಲ್ಲಿ ಯಾರಾದರೂ ಇದನ್ನು ಪರ್ಚೇಸ್ ಮಾಡೋರು ಇದ್ದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ನನಗೆ ಇದರಲ್ಲಿ ಫಸ್ಟ್ ಇಷ್ಟ ಆಗಿದೆ ಏನಪ್ಪ ಅಂದರೆ ಈ ಒಂದು ನೆಕ್ ಬ್ಯಾಂಡು. ಇದು ನಮಗೆ ರಬ್ಬರಲ್ಲಿ ಮಾಡಿರೋದ್ರಿಂದ ಅಷ್ಟು ಸುಲಭವಾಗಿ ಜಾರೋದಿಲ್ಲ. ನೋಡಿ ಇದ್ರ ಗ್ರಿಪ್ ಅನ್ನೋದು ಯಾವ ರೀತಿ ಇದೆ ಅಂತ. ಒಂದು ವೇಳೆ ಸಣ್ಣ ಪುಟ್ಟ ಮಳೆ ಬಂದರೂ ಇದು ನಮ್ಗೆ ನೆನೆಯೋದಿಲ್ಲ. ಅಂದರೆ ಇದರ ಒಳಗಡೆ ಇರೋಂಥ ಯಾವುದೇ ಒಂದು ಮೆಟೀರಿಯಲ್ಲು ಹಾಳಾಗೋದಿಲ್ಲ. ಒಂದು ಗುಡ್ ಕ್ವಾಲಿಟಿ ಬ್ಯಾಂಡ್ ಅಂತ ಹೇಳ್ಬೋದು. ಮತ್ತೆ ನಾವು ಇದನ್ನು ಈ ರೀತಿ ನೀಟಾಗಿ ಮಡಿಸ್ಬಿಟ್ಟು ನಮ್ಮ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೋದು. ಸೊ ಯಾವುದೇ ರೀತಿಯ ಒಂದು ಬರ್ಡನ್ ಅನ್ನೋದಾಗಲ್ಲ ನಮ್ಗೆ ಇದನ್ನು ಮಡಿಸಿಟ್ಕೊಳ್ಳೋಕ್ಕೋಸ್ಕರ. ಸೊ ಇನ್ನು ನೆಕ್ಸ್ಟ್ ಬಂದು ಇದ್ರ ಕಂಟ್ರೋಲ್ ಪ್ಯಾನಲ್ಸು ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಿದೆ. ಇದರಲ್ಲಿ ನಮಗೆ ಪ್ಲಸ್ ಬಟನ್, ಮೈನಸ್ ಬಟನ್ ಮತ್ತು ಇಲ್ಲಿ ಆರ್ ಅಂತ ಒಂದು ಲೋಗೋ ಅನ್ನೋದು ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ನಾವು ಇದನ್ನು ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ಇದನ್ನು ವಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡೋಂಥದ್ದು. ಮಧ್ಯದಲ್ಲಿರೋಂಥ ಬಟನ್ನು ನಾವು ಫೋನ್ನ ಪಿಕ್ ಮಾಡೋಕ್ಕೆ ಮತ್ತು ಫೋನ್ನ ಕಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಬೋದು. ಒಂದು ವೇಳೆ ನೀವು ಮಿಡಲ್ ಬಟನ್ನ 3 ಟೈಮ್ಸ್ ಪ್ರೆಸ್ ಮಾಡಿದ್ದೆ ಆದರೆ ನಿಮಗೆ ನೆಕ್ಸ್ಟ್ ಸಾಂಗಿಗೆ ತೊಗೊಂಡೋಗುತ್ತೆ. ನೀವು ಮ್ಯೂಸಿಕ್ ಕೇಳ್ತಿದ್ದಾಗ 2 ಟೈಮ್ಸ್ ಪ್ರೆಸ್ ಮಾಡಿದ್ದೆ ಆದರೆ ಪ್ರೀವಿಯಸ್ ಸಾಂಗಿಗೆ ತೊಗೊಂಡೋಗುತ್ತೆ. ನೀವು ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಬ್ಯಾಂಡ್ ಅನ್ನೋದು ಆಫ್ ಆಗುತ್ತೆ. ಸೊ ನೀವು ಇದನ್ನು ಜಸ್ಟ್ 2 to 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನಿಮ್ಮ ಮೊಬೈಲಲ್ಲಿರೋಂಥ ಐಫೋನಲ್ಲಿದ್ದರೆ ಸಿರಿ ಅಥವಾ ಆಂಡ್ರಾಯ್ಡಲ್ಲಿದ್ದರೆ ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಅನ್ನೋದು ಆನ್ ಆಗುತ್ತೆ. ನೀವು ಇಲ್ಲಿಂದನೇ ಅದನ್ನು ಆಪ್ರೇಟ್ ಮಾಡ್ಬೋದಾಗುತ್ತೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಕಂಟ್ರೋಲ್ ಪ್ಯಾನಲನ್ನು ನಮಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ USB ಇಂದನೇ ನಾವು ಇದನ್ನು ಚಾರ್ಜ್ ಮಾಡ್ಬೋದಾಗುತ್ತೆ. ಪ್ಲಸ್ ಇದರಲ್ಲಿ 3ನೇ ಪಾಯಿಂಟ್ ಹೇಳೋದಾದರೆ ಇದರ ಒಂದು ಬ್ಯಾಟ್ರಿ. ಇದು ನಮಗೆ ಒಂದ್ಸರಿ ಚಾರ್ಜ್ ಮಾಡಿದ್ದೆ ಆದರೆ 12 ಅವರ್ಸ್ ಬರುತ್ತೆ ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ಕೇಳಿದ್ದೆ ಆದರೆ. ಸೊ ನಮಗೆ ಚಾರ್ಜ್ ಆಗೋಕ್ಕೆ ಹೆಚ್ಚು ಕಮ್ಮಿ 1.5 ಅವರಿಂದ 2 ಅವರ್ಸ್ ಟೈಮ್ ತೊಗೊಳುತ್ತೆ. ಒಂದ್ಸರಿ ಚಾರ್ಜ್ ಫುಲ್ ಆದಮೇಲೆ ಇಲ್ಲಿ ಒಂದು ನೋಟಿಫಿಕೇಶನ್ ಲೈಟ್ ಅನ್ನೋದಿದೆ, ಅದು ಬ್ಲೂ ಕಲರಲ್ಲಿ ಬರುತ್ತೆ. ಆಗ ನಮಗೆ ಚಾರ್ಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಇದನ್ನೇನಾದರೂ ಓಪನ್ ಮಾಡಿ ಇಟ್ಬಿಟ್ಟಿದ್ದೆ ಆದರೆ ಅದು ಚಾರ್ಜ್ ಅನ್ನೋದು ಖಾಲಿ ಆಗಿಬಿಡುತ್ತೆ. ಸೊ ಯಾವಾಗಲೂ ಇದು ಕ್ಲೋಸ್ ಮಾಡಿ ಇಟ್ಟಿರಬೇಕು. ಸೊ ಅದೊಂದು ನಮಗೆ ಚಾರ್ಜನ್ನ ಉಳಿಸೋಕ್ಕೆ ಇರೋಂಥ ಒಂದು ಮಾರ್ಗ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇದರ ವೈರ್ನ ಕ್ವಾಲಿಟಿ ಯಾವ ರೀತಿ ಇದರ ಡ್ಯೂರಬಿಲಿಟಿ ಇದೆ ಅಂತ ನೋಡಿ. ಅಷ್ಟು ಬೇಗ ಕಟ್ ಆಗಲ್ಲ. ಮತ್ತು ಇದರ ಕಲರ್ ಕಾಂಬಿನೇಷನ್ ಸಹ ಚೆನ್ನಾಗಿದೆ, ಬ್ಲ್ಯಾಕ್ ಮತ್ತು ಯೆಲ್ಲೋ. ಸೊ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ. ಹಾಗಾಗಿ ಇದ್ರದ್ದೊಂದು ಪ್ಲಸ್ ಪಾಯಿಂಟ್ ಅಂತ ಇದಕ್ಕೆ ಆಡ್ ಮಾಡ್ಬೋದಾಗುತ್ತೆ. ಇನ್ನು 5th ಪಾಯಿಂಟ್ ಬಂದು ಇದರ ಹೆಡ್ಸು ನೋಡಿ. ನಮ್ಗೆ ಇದರಲ್ಲಿ ಮ್ಯಾಗ್ನೆಟಿಕ್ ಆಪ್ಷನ್ ಇರೋದ್ರಿಂದ ಈ ರೀತಿ ಆಟೋಮೆಟಿಕಲಿ ಹತ್ರ ತಂದರೆ ಒಂದಕ್ಕೊಂದು ಅಟ್ಯಾಚ್ ಆಗಿಬಿಡುತ್ತೆ. ಇದು ಬರೀ ಮ್ಯಾಗ್ನೆಟಿಕ್ ಆಗಿ ಕೆಲಸ ಮಾಡಲ್ಲ, ಇದರಲ್ಲಿ ಒಂದಷ್ಟು ಫಂಕ್ಷನಾಲಿಟೀಸ್ ಇದೆ. ಈ ಥರ ಒಂದಕ್ಕೊಂದು ಕನೆಕ್ಟ್ ಆದರೆ ಈ ಒಂದು ಇಯರ್ಫೋನ್ ಅನ್ನೋದು ಆಫ್ ಆಗಿರುತ್ತೆ. ಇದು ಓಪನ್ ಆಗಿದೆ ಅಂದರೆ ಇದು ಆನ್ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ಫೋನ್ ಬಂದಾಗ ಅಥವಾ ನೀವು ಮ್ಯೂಸಿಕ್ ಕೇಳಬೇಕಂದ್ರೆ ಜಸ್ಟ್ ಇದನ್ನು ಓಪನ್ ಮಾಡಿದ್ರೆ 1 or 2 ಸೆಕೆಂಡ್ಸ್ ಒಳಗಡೆ ಕನೆಕ್ಟ್ ಆಗುತ್ತೆ. ಬೇಡ ಅಂದಾಗ ಇದನ್ನು ಆಫ್ ಮಾಡಿದ್ದೆ ಆದರೆ ನಮಗೆ ಇದು ಕ್ಲೋಸ್ ಆಗುತ್ತೆ. ಸೊ ಈ ರೀತಿ ನಮಗೆ ಬ್ಯಾಟ್ರಿ ಸಹ ಸೇವ್ ಆಗುತ್ತೆ. ಇದರಲ್ಲಿ ಕೊಟ್ಟಿರೋಂಥ ಒಂದು ಬಡ್ಸು ಗ್ರಿಪ್ ಚೆನ್ನಾಗಿದೆ, ಸುಲಭವಾಗಿ ಇದು ಜಾರ್ ಬೀಳೋದಿಲ್ಲ. ನೀವು ಬೈಕ್ ಮೇಲೆ ಟ್ರಾವೆಲ್ ಮಾಡ್ತಿದ್ದಾಗ ಅಥವಾ ಎಲ್ಲಾದರೂ ಸ್ಪೀಡಾಗಿ ಹೋಗ್ತಿದ್ದಾಗ ಅಷ್ಟು ಸುಲಭವಾಗಿ ಇದು ಜಾರ್ ಬೀಳೋದಿಲ್ಲ. ಸೊ ಗ್ರಿಪ್ಪರ್ ಅನ್ನೋದು ಚೆನ್ನಾಗಿದೆ. ಇದ್ರ ಜೊತೆ ನಮ್ಗೆ ಅಡಿಷ್ನಲ್ ಆಗಿ ಗ್ರಿಪ್ ಸಹ ಕೊಟ್ಟಿರ್ತಾರೆ, ಅದು ನಮಗೆ ಬಾಕ್ಸ್ ಸಮೇತ ಬಂದಿರುತ್ತೆ. ನಾವು ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ನಮ್ಗೆ ಇದ್ರ ಸೌಂಡ್ ಕ್ವಾಲಿಟಿ ನೋಡೋದಾದರೆ ಬೇಸು ಸೂಪರ್ ಆಗಿದೆ. ಪ್ಲಸ್ ಅದರ ಜೊತೆ ವೋಕಲ್ಸ್ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಯಾವುದಾದ್ರೂ ಒಳ್ಳೆ ಮ್ಯೂಸಿಕ್ಸ್ನ ಕೇಳ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಕೇಳೋಣ ಅನ್ನೋ ಒಂದು ಫೀಲಿಂಗ್ ಅನ್ನೋದು ಈ ಒಂದು ಇಯರ್ಫೋನಿಂದ ಬರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಇದು ನಮಗೆ ಸ್ವೆಟ್ ಪ್ರೂಫ್ ಆಗಿರುತ್ತೆ. ನೀವೇನಾದರೂ ಜಾಕಿಂಗ್ ಮಾಡುವಾಗ ಅಥವಾ ವಾಕಿಂಗ್ ಮಾಡುವಾಗ ಅಥವಾ ಯಾವುದಾದ್ರೂ ಗೇಮ್ಸ್ ಆಡ್ತಿದ್ದಾಗ ಅಲ್ಲಿ ಬರೋಂಥ ಶಕೆಯಿಂದ ನಮಗೆ ಇದು ಯಾವುದೇ ರೀತಿಯ ತೊಂದರೆ ಅನ್ನೋದು ಇದಕ್ಕಾಗಲ್ಲ. ಬಟ್ ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಅಲ್ಲ. ಇದೇನಾದರೂ ನೀರೊಳಗಡೆ ಕಂಪ್ಲೀಟಾಗಿ ಬಿದ್ದಿದ್ದೆ ಆದರೆ ಅಥವಾ ಪೂರ್ತಿ ಮಳೆಯಲ್ಲಿ ನೆಂದಿದ್ದೆ ಆದರೆ ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಓನ್ಲಿ ಸ್ವೆಟ್ ಪ್ರೂಫ್ ಆಗಿರುತ್ತೆ. ಸೊ ಇದಿಷ್ಟು ಹೈಲೈಟ್ಸ್ ಅಂತ ಹೇಳ್ಬೋದು ನಾವು ಯಾಕೆ ಈ ಒಂದು ಇಯರ್ಫೋನ್ನ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಇದನ್ನು ಆಲ್ರೆಡಿ ಪರ್ಚೇಸ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾವ ರೀತಿ ಇದೆ ಈ ಒಂದು ರಿಯಲ್ಮಿ ಬಡ್ಸ್ ವೈರ್ಲೆಸ್ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ಹೊಸ ವೀಡಿಯೋ ನಿಮಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೊಂದು ನೋಟಿಫಿಕೇಶನ್ ಅದು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.